ಸಹಾಯಕ ಸೈನ್ಯ ಪದ್ಧತಿ. ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ವೆಲ್ಲೆಸ್ಲಿಯು 1798ರಲ್ಲಿ ಜಾರಿಗೆ ತಂದನು. ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ. ಅಂದರೆ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, 3 ವಿಧಾನಗಳನ್ನು ಅನುಕರಿಸ್ಕೊಳ್ತಾನಲ್ವ, ಅದರಲ್ಲಿ ಇದು ಒಂದನೇ ವಿಧಾನ. ಅಂದರೆ ಈ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, ತನ್ನ ಭಾರತೀಯದ ರಾಜ್ಯಗಳ ಏನಿರುತ್ತೋ ಅದನ್ನು ಅವನು ತನ್ನ ಅಧೀನಕ್ಕೆ ಒಳಪಡಿಸಿಕೊಳ್ಳೋದಕ್ಕೋಸ್ಕರ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು 1798ರಲ್ಲಿ ಜಾರಿಗೆ ತರ್ತಾನೆ. ಇದು ಏನಿರುತ್ತೆ, ಈ ಪದ್ಧತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಮತ್ತು ಭಾರತದ ರಾಜ್ಯಗಳೆಲ್ಲ ಏನಿರುತ್ತೆ ಅವರ ನಡುವಿನ ಇದೊಂದು ಒಪ್ಪಂದ, ಅಂದರೆ ಇದು ಸೈನಿಕ ಒಪ್ಪಂದ ಆಗಿರುತ್ತೆ. ಅಂದರೆ ಈ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಏನೇನಿದೆ ನಿಬಂಧನೆಗಳಂದರೆ, ಈ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೇನು ಅಂದರೆ ನೋಡಿಲಿ, ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಅಂದರೆ ಭಾರತದಲ್ಲಿ ಯಾವುದೇ ಒಂದು ರಾಜ್ಯ ಇರುತ್ತಲ್ಲ, ಆ ರಾಜ್ಯದ ರಾಜರು ಏನು ಮಾಡಬೇಕಾಗತ್ತೆ, ಬ್ರಿಟಿಷರ ಸೈನ್ಯದ ಒಂದು ತುಕಡಿ ಅಂದರೆ ಒಂದು ಭಾಗವನ್ನು ಅವರು ತಮ್ಮ ರಾಜ್ಯದಲ್ಲಿ ಇರಿಸ್ಕೊಳ್ಬೇಕಾಗತ್ತೆ. ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ಆ ಸೇನೆ ಏನಿರುತ್ತಲ್ಲ, ಬ್ರಿಟಿಷ್ ಸೈನಿಕರ ಸೇನೆ ಏನಿರುತ್ತಲ್ಲ ಅವರ ವೇತನ ಆಗಿರ್ಬೋದು ಮತ್ತು ಅವರನ್ನು ನಿರ್ವಹಣೆ ಮಾಡೋದು. ಅಂದರೆ ನಿರ್ವಹಣೆ ಅಂದರೆ ಅವರಿಗೆ ಇರಲಿಕ್ಕೆ ಜಾಗ ಆಗಿರ್ಬೋದು ಅಥವಾ ಊಟ, ಹೀಗೆ ಅವನ್ನೆಲ್ಲ ಕೂಡ ಅವರು ಯಾವ ರಾಜ್ಯದಲ್ಲಿ ಆ ಸೈನ್ಯ ಇರುತ್ತೋ ಅವರು ಏನು ಮಾಡಬೇಕು, ಆ ಸಂಬಂಧಪಟ್ಟ ರಾಜ್ಯವೇ ಅದನ್ನು ಭರಿಸಬೇಕು. ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟು ಕೊಡಬೇಕು. ಅಂದರೆ ಆ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನಾದರೂ ಅವ್ರು ಭರಿಸಬೇಕು. ಅದು ಆಗದೇ ಇದ್ದರೆ ಅವ್ರು ಏನು ಮಾಡಬೇಕು, ಒಂದು ಪ್ರದೇಶವನ್ನು ಅವರು ಬಿಟ್ಕೊಡ್ಬೇಕು, ನಿರ್ದಿಷ್ಟ ಕಂದಾಯ ಪ್ರದೇಶ ಅಂತ ಹೇಳಿ. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು. ಆ ರಾಜ ತನ್ನ ಆಸ್ಥಾನದಲ್ಲಿ ಏನಿರಬೇಕು, ಒಂದು ಬ್ರಿಟಿಷ್ ರೆಸಿಡೆಂಟ್ನನ್ನು ಅವನು ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಅಂದರೆ ಬ್ರಿಟಿಷರಿಂದ ಅನುಮತಿ ಪಡೆದುಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇರಲಾರ್ದೇ ಬೇರೆ ಯಾವುದೇ ಯುರೋಪಿಯನ್ನನ್ನು ಕೂಡ ಅವರು ತಮ್ಮ ಆಸ್ಥಾನದಲ್ಲಿ ಇರಿಸಿಕೊಳ್ಳುವಂತಿಲ್ಲ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು. ಅಂದರೆ ಭಾರತದ ರಾಜರು ಏನಿರುತ್ತಾರಲ್ಲ ಅವರು ಬೇರೆ ರಾಜ್ಯಗಳೊಂದಿಗೆ ಅಥವಾ ಬೇರೆ ಆಸ್ಥಾನದವರೊಂದಿಗೆ ಅವರು ಯುದ್ಧವನ್ನು ಮಾಡಬೇಕು ಅಥವಾ ಏನಾದರೂ ಒಪ್ಪಂದವನ್ನು ಮಾಡ್ಕೊಳ್ಬೇಕಂತಂದರೆ ಅದಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕಾಗತ್ತೆ. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಅಂದರೆ ಇದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಕಂಪನಿಯವ್ರು ಏನು ಮಾಡ್ತಾರಲ್ಲ ಆ ರಾಜ್ಯಕ್ಕೆ ಆಂತರಿಕ ಅಥವಾ ಬಾಹ್ಯ ರಕ್ಷಣೆಯನ್ನು ಅವರು ಒದಗಿಸ್ಕೊಡ್ತಾರೆ. ಇದು ಈ ಸಹಾಯಕ ಸೈನ್ಯ ಪದ್ಧತಿಯಲ್ಲಿರ್ತಕ್ಕಂತಹ ನಿಬಂಧನೆಗಳು. ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು. ಈ ನೀತಿಯಲ್ಲಿ ಏನಾಗುತ್ತೆ, ಇವಾಗ ಬ್ರಿಟಿಷರ ಸೇನೆ ಇರುತ್ತಲ್ಲ ಅವ್ರದ್ದು ವೇತನ ಆಗಿರ್ಬೋದು, ನಿರ್ವಹಣೆ ಎಲ್ಲವೂ ಕೂಡ ಏನಾಗಿರುತ್ತೆ ಭಾರತೀಯ ರಾಜರಲ್ಲಿ ಬಂದಿರುತ್ತೆ. ಅದಕ್ಕೋಸ್ಕರ ಅವ್ರದ್ದು ಆ ಬ್ರಿಟಿಷರ ಸೈನಿಕರ ನಿರ್ವಹಣೆ ಏನಾಯಿತು, ಸುಲಭ ಆಯಿತು. ಮತ್ತು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು. ಮತ್ತು ಅವರ ಸೇನೆ ತುಕಡಿಯಲ್ಲಿ ಇದ್ದೇ ಇರ್ತಿತ್ತು. ಮತ್ತು ಅದರಿಂದ ಏನಾಯಿತು, ಭಾರತೀಯ ರಾಜ್ಯಗಳನ್ನು ಅವರು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಯಿತು. ಮತ್ತು ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು. ಅಂದರೆ ಇಲ್ಲಿ ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಒಳಗಾದ್ರಲ್ಲ, ಯಾಕಂದರೆ ಆ ಬ್ರಿಟಿಷರ ಸೇನೆಯ ನಿರ್ವಹಣೆಯನ್ನು ಅಂದರೆ ವೇತನ ಆಗಿರ್ಬೋದು ಎಲ್ಲವನ್ನು ಕೂಡ ಕೊಡಬೇಕು. ಮತ್ತು ಬೇರೆ ಯಾವುದೇ ಯುರೋಪಿಯನ್ನರ ಅವರು ಇಟ್ಕೊಳ್ಳೋದಿಲ್ಲ. ಈ ಥರ ತುಂಬ ಏನಾಗುತ್ತೆ ಇಲ್ಲಿ, ಅಕಸ್ಮಾತ್ ಅವರು ಆ ಸೇನೆಯ ನಿರ್ವಹಣೆಯನ್ನು ಅವ್ರಿಗೆ ಮಾಡಲಿಕ್ಕಾಗೋದಿಲ್ಲ, ಆ ವೆಚ್ಚವನ್ನು ಅವ್ರು ಭರಿಸ್ಕೊಳ್ಳಲಿಲ್ಲ ಅಂದರೆ ತಮ್ಮ ಒಂದು ಕಂದಾಯ ಪ್ರದೇಶವನ್ನು ಕೂಡ ಅವರು ಬಿಟ್ಕೊಳ್ಬೇಕಾಗಿ ಬರುತ್ತೆ. ಹೀಗಾಗಿ ಆರ್ಥಿಕವಾಗಿ ತುಂಬ ತೀವ್ರ ಶೋಷಣೆಗೆ ಭಾರತೀಯ ರಾಜ್ಯಗಳು ಗುರಿಪಡಿಸಲಾಯಿತು. ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ. ಈ ಸಹಾಯಕ ಸೈನ್ಯ ಪದ್ಧತಿಗೆ ಮೊಟ್ಟಮೊದಲನೇದಾಗಿ ಸೈನ್ ಮಾಡಿದಂಥ ಅಂದರೆ ಒಪ್ಪಂದಕ್ಕೆ ಸಹಿ ಮಾಡಿದವರು ಯಾರು, ಹೈದರಾಬಾದ್ ಸಂಸ್ಥಾನ. ಅನಂತರ ಮೈಸೂರು, ಔಧ್, ತಂಜಾವೂರು, ಮರಾಠ, ಆರ್ಕಾಟ್, ಪೂನಾ, ಬೀರಾರ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಟ್ಟು. ಮೊಟ್ಟಮೊದಲಿಗೆ ಹೈದರಾಬಾದ್ ಇದನ್ನು ಒಪ್ಕೊಂಡಿತ್ತು. ಮತ್ತು ಅದಾದ ನಂತರ ಉಳಿದಿದ್ದೆಲ್ಲ ಸಂಸ್ಥಾನಗಳು ಅಂದರೆ ಇವಾಗ ಮೈಸೂರು, ಔಧ್, ತಂಜಾವೂರು ಈ ಥರ ಮರಾಠರು ಇವರೆಲ್ಲರೂ ಕೂಡ ಏನು ಮಾಡಿದರು, ಈ ಒಪ್ಪಂದವನ್ನು ಅವರು ಈ ಒಪ್ಪಂದಕ್ಕೆ ಅವರು ಒಳಪಟ್ಟರು. ಇವಾಗ ಎರಡನೇ ಆಂಗ್ಲೋ ಮರಾಠ ಯುದ್ಧ. ಇದು ಯಾವಾಗ ನಡೆಯಿತು, 1803ರಿಂದ 1805 ತನಕ. ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣವಾಯಿತು.
ಮರಾಠ ಮನೆತನಗಳು ಏನಿದ್ವಲ್ಲ ಅವರ ಒಳಗಿನ ಏನಾಯಿತು, ಅವರು ಸಂಘರ್ಷಗಳನ್ನ ಮಾಡಿಕೊಂಡ್ರು. ಇದರಿಂದ ಈ ಯುದ್ಧಕ್ಕೆ ಏನಾಯ್ತು, ಅದರಿಂದ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧ ಆಯಿತು. ಅವಾಗ ನಾವು ಆವಾಗಲೇ ನೋಡಿದ ಹಾಗೆ ಆ ರಘೋಬ ಏನಿದ್ನೋ ಆ ಥರ ನೀಚ ವ್ಯಕ್ತಿಗಳು ಹಾಗೆ ಇವಾಗೂ ಕೂಡ ಇದ್ದಿದ್ದರಿಂದ ಆ ಮರಾಠ ಮನೆತನಗಳ ಅವರವ್ರ ನಡುವೆನೇ ತುಂಬ ಸಂಘರ್ಷ ಆಗಿ ಈ ಎರಡನೇ ಯುದ್ಧಕ್ಕೆ ಅದು ಕಾರಣವಾಯಿತು. ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆಗಿದ್ದರು. ಅಂದರೆ ಹೋಳ್ಕರ್ ಮನೆತನ ಏನಿತ್ತು ಆ ಮನೆತನದ ಯಶವಂತರಾವ್ ಒಂದು ಕಡೆ ಇದ್ದರು, ಅಂದರೆ ಅವರು ಒಂದು ಭಾಗ ಆಗಿದ್ದರೆ ಇನ್ನೊಂದು ಕಡೆ ಯಾರ್ಯಾರಿರ್ತಾರೆ, ಸಿಂಧಿಯಾ ಮನೆತನದ ದೌಲತ್ ರಾವ್ ಮತ್ತು ಪೇಶ್ವೆ ಎರಡನೇ ಬಾಜಿರಾವ್ ಇವರಿಬ್ಬರು ಕೂಡ ಎರಡನೇ ಕಡೆ ಇರ್ತಾರೆ, ಇನ್ನೊಂದು ಕಡೆ ಇರ್ತಾರೆ. 1802ರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸಿತು. ಈ 1802ರಲ್ಲಿ ಏನಾಯಿತು, ಹೋಳ್ಕರ್ ಸೈನ್ಯ ಅದು ಒಂದೇ ಸೈನ್ಯ ಆಯಿತು. ಅವರು ಒಂದು ಕಡೆ ಇದ್ದರೆ ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯ ಏನಾಯಿತು ಇನ್ನೊಂದು ಕಡೆ ಇತ್ತು. ಆ ಹೋಳ್ಕರ್ ಸೈನ್ಯವು ಏನು ಮಾಡುತ್ತೆ, ಈ ಎರಡು ಸೈನ್ಯಗಳನ್ನು ಕೂಡ ಅಲ್ಲಿ ಸೋಲಿಸುತ್ತೆ. ಪೇಶ್ವೆ ಬ್ರಿಟಿಷರ ಸಹಾಯ ಯಾಚಿಸಿದನು. ಪೇಶ್ವೆ ಸೋತು ಹೋಗ್ತಾನಲ್ವ ಹೋಳ್ಕರ್ ಮನೆತನದ ಕಡೆಯಿಂದ, ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಬ್ರಿಟಿಷರ ಸಹಾಯವನ್ನು ಕೇಳ್ತಾನೆ. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಕ್ಕಿತು. ಹೀಗೆ ಈ ಪೇಶ್ವೆ ಏನವನ್ನು ಹೋಗಿ ಬ್ರಿಟಿಷರ ಸಹಾಯ ಕೇಳ್ತಾನೆ, ಮತ್ತು ಅವಾಗ ಲಾರ್ಡ್ ವೆಲ್ಲೆಸ್ಲಿಗೆ ಅದು ಏನಾಗುತ್ತೆ, ಅದು ಒಂಥರ ಅವಕಾಶ ಸಿಕ್ಕಂಗಾಗುತ್ತೆ. ಅಂದರೆ ಮರಾಠರ ನಡುವೆ ಇಲ್ಲಿ ದುರ್ಬಲ ಕಾಣುತ್ತೆ, ಮತ್ತು ಅವರಲ್ಲಿ ಸಂಘರ್ಷ ಇದ್ದಿರೋದವನಿಗೆ ಗೊತ್ತಾಗುತ್ತೆ, ಮತ್ತು ಅವರ ಆಂತರಿಕ ವಿಚಾರದಲ್ಲಿ ಅವನು ಪ್ರವೇಶಿಸಲು ಅವನಿಗೆ ಒಂದು ಅವಕಾಶ ಸಿಗುತ್ತೆ. ಇದನ್ನೇ ಅವನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಾನೆ. ಪೇಶ್ವೆಯು ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದನು. ಆ ಪೇಶ್ವೆ ಏನು ಮಾಡ್ತಾನೆ, ಬೆಸ್ಸಿನ್ ಅನ್ನೋ ಒಂದು ಒಪ್ಪಂದಕ್ಕೆ ಅವನು ಸಹಾಯ ಮಾಡಿ ಮತ್ತು ಸಹಾಯಕ ಸೈನ್ಯ ಪದ್ಧತಿಯನ್ನು ಕೂಡ ಒಪ್ಪಿದನು. ಪೇಶ್ವೆಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿ ಹೋಳ್ಕರ್, ಭೋನ್ಸ್ಲೆ, ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡಿದರು. ಈ ಪೇಶ್ವೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಿದ್ದಕ್ಕೋಸ್ಕರ ಏನು ಮಾಡ್ತಾರೆ, ಅದನ್ನು ಅವರು ವಿರೋಧಿಸ್ತಾರೆ. ಯಾರ್ಯಾರು, ಹೋಳ್ಕರ್, ಭೋನ್ಸ್ಲೆ, ಸಿಂಧಿಯಾ ಈ ಮೂರು ಮನೆತನಗಳು, ಮರಾಠ ಮನೆತನಗಳು, ಅವರು ಮೂರು ಜನ ತಾವು ಒಂದು ಕಡೆ ಕೂಡಿಕೊಂಡು ಪೇಶ್ವೆಯ ಈ ಒಪ್ಪಂದವನ್ನು ಏನು ಸಹಿ ಮಾಡಿರ್ತಾನೆ ಅದನ್ನು ಅವರು ವಿರೋಧಿಸ್ತಾರೆ. 1803ರಿಂದ 1805ರವರೆಗೆ ಮರಾಠ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಮಣಿಸಿದನು. ಈ 3 ವರ್ಷಗಳ ಕಾಲ ಅಂದರೆ 1803, 1804, 1805ರವರೆಗೆ ಈ ಮರಾಠ ಮನೆತನಗಳು ಏನೇನೆಲ್ಲ ಇದ್ವು ಅಂದರೆ ಸಿಂಧಿಯಾ, ಭೋನ್ಸ್ಲೆ, ಹೋಳ್ಕರ್ ಇವೆಲ್ಲ ಮನೆತನಗಳನ್ನು ಈ ಬ್ರಿಟಿಷರು, ಲಾರ್ಡ್ ವೆಲ್ಲೆಸ್ಲಿ ಏನಿರ್ತಾನೆ ಗವರ್ನರ್ ಜನರಲ್, ಅವನು ಬೇರೆ ಬೇರೆ ಯುದ್ಧಗಳಲ್ಲಿ ಬೇರೆ ಬೇರೆ ಮನೆತನವನ್ನು ಕೂಡ ಅವನು ಸೋಲಿಸ್ತಾನೆ. ಆದರೆ ಅವನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು. ಅಂದರೆ ಇವನು ಯುದ್ಧ ಪ್ರಿಯ ಇದ್ದ, ಅಂದರೆ ಯುದ್ಧವನ್ನು ತಾನು ಭಾರತದಲ್ಲಿ ಎಲ್ಲ ಪ್ರದೇಶಗಳಂತ ಆಕ್ರಮಿಸಿಕೊಳ್ಳೋಸ್ಕೋಸ್ಕರ ಅವನು ಯುದ್ಧವನ್ನು ತುಂಬ ಜಾಸ್ತಿ ಮಾಡ್ತಿದ್ದ. ಆದರೆ ಅವನ ಈ ನೀತಿಯಿಂದ ಏನಾಗುತ್ತೆ, ಕಂಪನಿಗೆ ಸಾಲದ ಹೊರೆ ಹೆಚ್ಚಿತ್ತು. ಅಂದರೆ ಇವಾಗ ಸೇನೆಗಳನ್ನೆಲ್ಲನೂ ಕೂಡ ನಿರ್ವಹಣೆ ಮಾಡಲಿಕ್ಕೆ ಆಯಿತು, ಮತ್ತು ಬೇರೆ ಎಲ್ಲದಕ್ಕೋಸ್ಕರ ಅವನು ಸಾಲದ ಹೊರೆ ಅವನಿಗೆ ಹೆಚ್ಚಿಕೋಗುತ್ತೆ. ಇದರಿಂದ ತೀವ್ರ ಟೀಕೆಗೆ ಒಳಗಾದ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು. ಅವನಿಗೆ ಸಾಲದ ಹೊರೆ ಹೆಚ್ಚಿದ್ದಕ್ಕೋಸ್ಕರ ಅವನಿಗೆ ತುಂಬ ಜನ ಟೀಕೆ ಮಾಡ್ತಾರೆ. ಈ ಟೀಕೆಗೆ ಒಳಗಾಗಿದ್ದ ವೆಲ್ಲೆಸ್ಲಿ ಏನು ಮಾಡ್ತಾನೆ, ತನ್ನ ಹುದ್ದೆಗೆ ಅವನು ತನ್ನ ರಾಜೀನಾಮೆ ಕೊಟ್ಟು ವಾಪಸ್ ತನ್ನ ದೇಶಕ್ಕೆ ಅವನು ಹೋಗ್ತಾನೆ. ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸಿತು. ಇದರಿಂದ ಏನಾಗುತ್ತೆ, ಆ ಪ್ರದೇಶಗಳೇನಿದ್ವು ಅಲ್ಲಿ ಕೇವಲ ತಾತ್ಕಾಲಿಕ, ಅಂದರೆ ಇದು ಪರ್ಮನೆಂಟ್ ಇಲ್ಲ, ಕೇವಲ ಟೆಂಪ್ರರಿಯಾಗಿ ಒಂದು ಶಾಂತಿಯನ್ನು ಅವರಲ್ಲಿ ನೋಡ್ತಾರೆ. ಮೂರನೇ ಆಂಗ್ಲೋ ಮರಾಠ ಯುದ್ಧ ಇದು ಯಾವಾಗಾಯಿತು, 1817ರಿಂದ 1818. ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸಿದವು. ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸುತ್ತಿದ್ದನು. ಇವಾಗ ಪೇಶ್ವೆ ತಾನಾಗಿಯೇ ಬ್ರಿಟಿಷರ ಹತ್ರ ಹೋಗಿರ್ತಾನೆ ಸಹಾಯ ಯಾಚಿಸಿಕೊಂಡು. ಆದರೆ ಏನಾಗ್ತಾನೆ, ಅವನಿಗೆ ಈ ಬ್ರಿಟಿಷರ ನಿಯಂತ್ರಣ ಅವನಿಗೆ ಹಿಂಸೆ ಆದಂಗೆ ಆಗಿರುತ್ತೆ. ಅವನು ಅವರ ನಿಯಂತ್ರಣದಿಂದ ಮುಕ್ತಗೊಳ್ಬೇಕಂತ ಅವನು ಹಣಿಸ್ಕೊಳ್ತಿರ್ತಾನೆ, ಅಂದರೆ ಅವನು ಹವಣಿಸ್ತಿದ್ದ. ಮತ್ತು ಅವ್ರು ಏನು ಮಾಡ್ತಾರೆ, ತಮ್ಮ ಘನತೆ ಮತ್ತು ತಮ್ಮ ಸ್ವಾತಂತ್ರ್ಯವನ್ನು ಅವರು ಉಳಿಸ್ಕೊಳ್ಬೇಕಾಗಿರುತ್ತೆ ಮರಾಠ ಮನೆತನಗಳು. ಅದಕ್ಕೋಸ್ಕರ ಅವರು ಏನೇನೆಲ್ಲ ಪ್ರಯತ್ನ ಮಾಡ್ತಾರೆ. 1817ರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟನು. ಈ ಪೇಶ್ವೆ ಏನಿರ್ತಾನೆ 1817ರಲ್ಲಿ ಪೂನಾದಲ್ಲಿರ್ತಕ್ಕಂತಹ ಬ್ರಿಟಿಷ್ ರೆಸಿಡೆನ್ಸಿ ಏನಿರುತ್ತೋ ಅದ್ರ ಮೇಲೆ ಒಂದು ದಾಳಿ ಮಾಡಿಬಿಟ್ಟು ಅದನ್ನು ಸುಡ್ತಾನೆ. ನಾಗಪುರದ ಅಪ್ಪ ಸಾಹೇಬ್ ಮತ್ತು ಮಲ್ಹಾರ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತರು. ಇವರು ಕೂಡ ನಾಗಪುರ ಏನಿರುತ್ತಲ್ಲ, ಆ ನಾಗಪುರದಲ್ಲಿರ್ತಕ್ಕಂಥ ಅಪ್ಪ ಸಾಹೇಬ್ ಮತ್ತು ಮಲ್ಹಾರ್ ರಾವ್ ಹೋಳ್ಕರ್ ಇವರು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಏಳ್ತಾರೆ. ಆದರೆ ಅದು ಫಲಕಾರಿ ಆಗೋದಿಲ್ಲ, ಅವರು ಸೋಲ್ತಾರೆ. ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ 1818ರಲ್ಲಿ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾದನು.
ಆದರೆ ಕೊನೆಗೆ ಏನಾಗುತ್ತೆ, ಈ ಎರಡನೇ ಬಾಜಿರಾವ್ ಏನಿರ್ತಾನೆ ಅವನು ಬ್ರಿಟಿಷರ ವಿರುದ್ಧ 1818ರಲ್ಲಿ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳು ಯುದ್ಧಗಳಲ್ಲಿ ಅವನು ಸೋತವರಿಗೆ ಶರಣಾಗ್ತಾನೆ. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು. ಅವರು ಪೇಶ್ವೆ ಹುದ್ದೆಯಿಂದ ಅವರನ್ನು ಕೆಳಗಿಳಿಸ್ತಾರೆ ಮತ್ತು ಅವನಿಗೆ ವಿಶ್ರಾಂತಿ ವೇತನ ಅಂತ ಹೇಳಿ ಅವನಿಗೆ ನೀಡ್ತಾರೆ. ಬದಲಿಗೆ ಶಿವಾಜಿಯ ವಂಶಸ್ಥ ಪ್ರತಾಪಸಿಂಹನನ್ನು ಸಣ್ಣ ರಾಜ್ಯ ಸತಾರಾದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು. ಅಂದರೆ ಇವಾಗ ಪೇಶ್ವೆಯನ್ನು ಅವರು ಕೆಳಗಿಳಿಸ್ಬಿಡ್ತಾರೆ, ಅವನಿಗೆ ವಿಶ್ರಾಂತಿ ವೇತನ ನೀಡ್ತಾರೆ. ಇದರಿಂದ ಏನಾಗುತ್ತೆ, ಮರಾಠ ಸಂಸ್ಥಾನದಲ್ಲಿ ಅವರಿಗೆ ತಮ್ಮ ಘನತೆಯನ್ನು ಅವ್ರಿಗೆ ಉಳಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವಾಗ ಅವರು ದಂಗೆ ಏಳಬಾರ್ದು ಅಂತ ಅವ್ರು ಏನು ಮಾಡ್ತಾರೆ, ಒಂದು ಸಣ್ಣ ರಾಜ್ಯವಾದಂತಹ ಸತಾರ, ಆ ಸತಾರ ರಾಜ್ಯದಲ್ಲಿ ಏನು ಮಾಡ್ತಾರೆ, ಶಿವಾಜಿಯ ವಂಶಸ್ಥನಾಗಿರ್ತಕ್ಕಂಥ ಪ್ರತಾಪಸಿಂಹ ಅವನನ್ನು ಅವ್ರು ಏನು ಮಾಡ್ತಾರೆ, ಅಲ್ಲಿ ಮರಾಠರ ಮುಖಂಡನಾಗಿ ಅವರು ನೇಮಿಸುವ ಮೂಲಕ ಈ ದಂಗೆ ಎದ್ದರನ್ನು ಅವ್ರು ಏನು ಮಾಡ್ತಾರೆ, ಅವರು ತಡೆ ಹಿಡಿತಾರೆ. ಈ 3 ಆಂಗ್ಲೋ ಮರಾಠ ಯುದ್ಧಗಳು ನೋಡಿದ್ರಲ್ಲ, ಆ 3 ಮರಾಠ ಯುದ್ಧಗಳಲ್ಲಿ ಏನೇನೆಲ್ಲ ಆಯಿತು ಸಪ್ರೇಟಾಗಿ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ. ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ. ಬ್ರಿಟಿಷರು 1818ರಿಂದ 1857ರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಪೂರ್ಣಗೊಳಿಸಿದರು. ಈ 1818ರಿಂದ ಹಿಡ್ಕೊಂಡು 1857ರ ತನಕ ಅವರು ಭಾರತವನ್ನು, ಅಂದರೆ ಇಡೀ ಭಾರತವನ್ನು ಅವರು ಗೆಲ್ಲುವ ಕಾರ್ಯವನ್ನು ಅವರು ಪೂರ್ಣಗೊಳಿಸ್ತಾರೆ. ಅಂದರೆ ಯಾವ್ಯಾವೆಲ್ಲ ರಾಜ್ಯಗಳನ್ನು ಕಬಳಿಸಿದ್ರು ಅಂದರೆ ಪಂಜಾಬ್, ಸಿಂಧ್, ಔಧ್ ಮೊದಲಾದ ಪ್ರಮುಖ ರಾಜ್ಯಗಳನ್ನಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಕೂಡ ಅವರು ಆಕ್ರಮಿಸಿಕೊಂಡರು. ಆಂಗ್ಲೋ ಸಿಖ್ ಯುದ್ಧಗಳು. ಮತ್ತು ಇವಾಗ ಆಂಗ್ಲೋ ಮರಾಠ ಯುದ್ಧಗಳು ಹೆಂಗೋ ಅದೇ ಥರ ಆಂಗ್ಲೋ ಸಿಖ್ ಯುದ್ಧಗಳು, 2 ಆಂಗ್ಲೋ ಸಿಖ್ ಯುದ್ಧಗಳು ಆಗಿರ್ತವೆ. 1839ರಲ್ಲಿ ರಣಜಿತ್ ಸಿಂಗನು ಮರಣ ಹೊಂದಿದ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಿತು. ಆ ರಣಜಿತ್ ಸಿಂಗ್ ಏನಿದ್ದ ಅವನು ಎಲ್ಲರನ್ನೂ ಕೂಡ ಎಲ್ಲ ಸಿಖ್ಖರನ್ನು ಕೂಡ ಒಂದು ಸಂಘಟನೆ ಮಾಡಿ ಅವನು ಪ್ರಬಲನಾಗ್ತಾನೆ ಬ್ರಿಟಿಷರ ವಿರುದ್ಧ ದಂಗೆ ಏಳೋದಕ್ಕೆ. ಆದರೆ ಅವನು ಏನು ಮಾಡ್ತಾನೆ, 1839ರಲ್ಲಿ ಅವನು ಮರಣ ಹೊಂದುತ್ತಾನೆ. ಮತ್ತು ಅವಾಗ ಏನಾಗುತ್ತೆ, ಆ ಪಂಜಾಬ್ನಲ್ಲಿ ಅರಾಜಕತೆ ಅನ್ನೋದು, ಅಂದರೆ ಅಲ್ಲಿ ಯಾವುದೇ ಒಂದು ಪ್ರತಿಷ್ಠವಾದ, ಅಂದರೆ ಕರೆಕ್ಟಾಗಿ ಯಾವುದೇ ಒಬ್ಬ ರಾಜ ಇರಲಿಲ್ಲ, ಅಂದರೆ ರಾಜಕೀಯವಾಗಿ ಅದು ಅತಂತ್ರವಾಗಿತ್ತು. 1809ರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರು ಸಂಚು ರೂಪಿಸಿದರು. ಇದು 1809ನೇ ಇಸ್ವಿಯಲ್ಲಿ ನಿರಂತರ ಮೈತ್ರಿ ಒಪ್ಪಂದ ಅಂತ ಒಂದು ಒಪ್ಪಂದ ಇತ್ತು. ಈ ಒಪ್ಪಂದವನ್ನು ಕೂಡ ಅವರು ಬ್ರಿಟಿಷರು ಉಲ್ಲಂಘನೆ ಮಾಡ್ತಾರೆ. ಆ ಮೈತ್ರಿ ಒಪ್ಪಂದ ಅಂದರೆ ತಾವಿಬ್ಬರು ಕೂಡ ದೋಸ್ತರಾಗಿರೋದು, ಅಂದರೆ ತಾವಿಬ್ಬರು ಕೂಡ ಮಿತ್ರರಾಗಿರೋದಂತ ಆ ಮೈತ್ರಿ ಒಪ್ಪಂದವನ್ನು ಅವರು ಉಲ್ಲಂಘಿಸಿ ಪಂಜಾಬವನ್ನು ಅವರು ವಶಪಡಿಸಿಕೊಳ್ಳೋದಕ್ಕೋಸ್ಕರ ಬ್ರಿಟಿಷರು ಸಂಚು ರೂಪಿಸ್ತಾರೆ. 1845ರ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭವಾಯಿತು. ಈ 1845ನೇ ಇಸ್ವಿಯಲ್ಲಿ ಏನಾಗುತ್ತೆ, ಬ್ರಿಟಿಷರು ಮತ್ತು ಪಂಜಾಬ್ ಸೈನ್ಯಕ್ಕೆ ಯುದ್ಧ ಆರಂಭ ಆಗುತ್ತೆ. ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನರಿತ ಹಿಂದೂ, ಮುಸಲ್ಮಾನ್, ಸಿಖ್ಖರೆಲ್ಲರೂ ಒಂದಾಗಿ ಶೌರ್ಯವನ್ನು ಮೆರೆದರು. ಈ ಬ್ರಿಟಿಷರಿಂದ ತಮಗೆ ಅಪಾಯವಿದೆ ಅಂತ ಅದನ್ನು ಅವರು ಅರಿತಾರೆ. ಯಾಕಂದರೆ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಇವರು ತಮ್ಮ ಸಂಚನ್ನೆಲ್ಲ ರೂಪಿಸಿದ್ರು ಮತ್ತು ಅವರು ಏನೇನೆಲ್ಲ ಸಂಚು ಅದೆಲ್ಲ ಕೂಡ ಇವ್ರಿಗೆ ಗೊತ್ತಿತ್ತು. ಅದರಿಂದ ಇವರು ಅದನ್ನು ಅರಿತು ಏನು ಮಾಡ್ತಾರೆ, ಹಿಂದೂ, ಮುಸಲ್ಮಾನ್, ಸಿಖ್ಖರು ಈ 3 ಜನ ಕೂಡ ಒಂದಾಗಿ ಶೌರ್ಯವನ್ನು ಮೆರೀತಾರೆ. ಅದಾದರೆ ಕೆಲವು ದೇಶದ್ರೋಹಿ ನಾಯಕರಿಂದ ಸೋಲಪ್ಪಬೇಕಾಯಿತು. ಇವಾಗ ಎಷ್ಟೇ ಆದರೂ ಎಲ್ಲಾದರೂ ಕೂಡ ದೇಶದ್ರೋಹಿಗಳು, ನೀಚರಿದ್ದೇ ಇರ್ತಾರೆ. ಇವರಿದ್ದಕ್ಕೋಸ್ಕರ ಕೂಡ ಆ 3 ಸಮಾಜದವರು ಒಕ್ಕಟ್ಟಿಂದ ಆದರೂ ಕೂಡ ಅವರು ಸೋಲನ್ನು ಒಪ್ಕೊಳ್ಬೇಕಾಗತ್ತೆ. ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ 1846ರಲ್ಲಿ ಸಹಿ ಹಾಕಬೇಕಾಯಿತು. ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು. ಅಂದರೆ ಆ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಏನಾಗ್ತಾನೆ, ಆ ಪಂಜಾಬ್ ಪ್ರದೇಶದಲ್ಲಿ ಏನಾಗ್ತಾರೆ, ಬ್ರಿಟಿಷ್ ರೆಸಿಡೆಂಟ್ ಏನಾಗ್ತಾನೆ, ಅವನೇ ಕೂಡ ನಿಜವಾದ ಆಡಳಿತಗಾರ ಆಗ್ತಾನೆ. ಹೀಗೆ ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು. 1848ರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಪಂಜಾಬಿಗಳು ಪ್ರತಿಭಟಿಸಿದರು. ಈಗ 1848ರಲ್ಲಿ ಏನಾಗುತ್ತೆ, ಪಂಜಾಬಿನ ಮೇಲೆ ಬ್ರಿಟಿಷರು ನೇರವಾಗಿ ಆಳ್ವಿಕೆಯನ್ನು ನಡೆಸಲಿಕ್ಕೆ ಹೋಗ್ತಾರೆ. ಆದರೆ ಅವಾಗ ಏನಾಗುತ್ತೆ, ಪಂಜಾಬಿಗಳು ಸಿಡಿದೇಳ್ತಾರೆ, ಅಂದರೆ ಅವರು ಪ್ರತಿಭಟನೆ ಮಾಡ್ತಾರೆ. ಈ ಪ್ರತಿಭಟನೆಗಳ ನೇತೃತ್ವವನ್ನು ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಮತ್ತು ಮೂಲರಾಜ್ ಅವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ವಹಿಸಿದ್ದರು. ಈ ಪ್ರತಿಭಟನೆಗಳ ಮುಖ್ಯಸ್ಥರು ಯಾರ್ಯಾರಾಗಿದ್ದರು, ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಮತ್ತು ಮೂಲರಾಜ್ ಅನ್ನೋರು ಏನು ಮಾಡಿದ್ರು, ಅಂದರೆ ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಏನು ಮಾಡಿದ್ರು, ಲಾಹೋರ್ಗಳಲ್ಲಿ ಮತ್ತು ಮೂಲರಾಜ್ ಏನಾಗಿದ್ರು ಮುಲ್ತಾನ್ಗಳಲ್ಲಿ ಅವರು ಆ ಪ್ರತಿಭಟನೆಗಳ ನೇತೃತ್ವವನ್ನು ಅಲ್ಲಿ ವಹಿಸಿದ್ರು.
ಮತ್ತು ಪಂಜಾಬಿಗಳಿಗೆ ಸೋಲಾಯಿತು. ಮತ್ತು ಈ ಯುದ್ಧಗಳಲ್ಲಿ ಏನಾಯಿತು, ಪಂಜಾಬಿಗಳಿಗೆ ಸೋಲಾಯಿತು. ಅಂತಿಮವಾಗಿ ಲಾರ್ಡ್ ಡಾಲ್ಹೌಸಿಯು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಕೊಂಡರು. ಅಂದರೆ ಕೊನೆಯದಾಗಿ ಏನಾಗುತ್ತೆ, ಇವರು ಕೂಡ ಇದರಲ್ಲಿ ಸೋಲ್ತಾರೆ. ಆವಾಗ ಲಾರ್ಡ್ ಡಾಲ್ಹೌಸಿ ಏನು ಮಾಡ್ತಾನೆ, ಆ ಪಂಜಾಬನ್ನು ತನ್ನ ಪ್ರದೇಶದಲ್ಲಿ, ತನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಅವನು ಕೂಡಿಸ್ಕೊಳ್ತಾನೆ. ಡಾಲ್ಹೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ನಾವು ಈ ನೀತಿ ಅಂದರೆ ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂದರೆ ಏನು, ಇದನ್ನು ಯಾರು ತೊಗೊಂಡು ಬಂದರು ಅಂತ ನೋಡೋಣ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಡಾಲ್ಹೌಸಿಯು ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ನಡೆಸಿದ. ಅಂದರೆ ಇವಾಗ ಆಗ್ಲೇ ವೆಲ್ಲೆಸ್ಲಿ ಏನು ಮಾಡಿದ್ರು, ತುಂಬ ಪ್ರದೇಶಗಳನ್ನು ಅವನು ತಮ್ಮ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡಿದ್ದ. ಅವನು ತನ್ನ ರಾಜೀನಾಮೆ ಕೊಟ್ಟು ಹೋದ ನಂತರ ಯಾರು ಬರ್ತಾರೆ, ಲಾರ್ಡ್ ಡಾಲ್ಹೌಸಿ ಬರ್ತಾನೆ. ಇವನು ಏನು ಮಾಡ್ತಾನೆ, 1848ರಲ್ಲಿ ಮತ್ತೆ ತನ್ನ ಬ್ರಿಟಿಷ್ ಸಂಸ್ಥಾನಕ್ಕೆ ಏನೇನೆಲ್ಲ ದೇಶೀಯ ಸಂಸ್ಥಾನಗಳನ್ನು ಅವನು ವಿಲೀನಗೊಳಿಸಬೇಕು, ಅದಕ್ಕೂ ಕೂಡ ಅವನು ಪ್ರಯತ್ನವನ್ನು ನಡೆಸ್ತಾನೆ. ಡಾಲ್ಹೌಸಿಯು ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದನು. ಅಂದರೆ ಇವನು ತಾನು ಹೆಂಗೆ ಅದನ್ನು ಬೇರೆ ದೇಶೀಯ ಸಂಸ್ಥಾನಗಳನ್ನು ತಾನು ಯಾವ ಥರ ಅವನು ಆಕ್ರಮಣ ಮಾಡಿಕೊಳ್ಬೇಕು, ಅದಕ್ಕೋಸ್ಕರ ಅವನು ಈ ತನ್ನ ನೀತಿಯನ್ನು ಪ್ರತಿಪಾದಿಸ್ತಾನೆ. ಏನವನ ನೀತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ಅವನು ತೊಗೊಂಡು ಬರ್ತಾನೆ. ಮತ್ತು ಆ ನೀತಿಯ ಮುಖಾಂತರ ಬೇರೆ ಎಲ್ಲ ಸಂಸ್ಥಾನಗಳನ್ನು ಅವನು ತನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಅವನು ಅಧೀನಗೊಳಿಸ್ಕೊಳ್ತಾನೆ. ಈ ನೀತಿಯ ಪ್ರಕಾರ ಅಂದರೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂದ್ರೇನು, ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಅಂದರೆ ಇವಾಗ ಯಾವುದೇ ಒಬ್ಬ ರಾಜ ಅವನಿಗೆ ಮಕ್ಕಳು ಆಗ್ಲಿಕ್ಕಿಂತ ಮುಂಚೆನೇ ಅವನು ಏನಾದರೂ ಸತ್ರೆ, ಅಂದರೆ ಅವನು ಮೃತನಾದರೆ ಏನಾಗುತ್ತೆ, ಅವನು ಏನು ದತ್ತುಪುತ್ರನನ್ನು ತೆಗೆದುಕೊಂಡಿರ್ತಾನೆ, ಆ ದತ್ತುಪುತ್ರನಿಗೆ ಅಂದರೆ ಅವನಿಗೆ ಪಟ್ಟವನ್ನು ಕಡಲಿಕ್ಕೆ ಆಗೋದಿಲ್ಲ, ಅಂದರೆ ಅವನಿಗೆ ಯಾವುದೇ ಅಧಿಕಾರತ್ವದ ಹಕ್ಕಿರೋದಿಲ್ಲ ಅಂತ ಹೇಳಿ ಇವನು ಹೇಳ್ತಾನೆ. ಇದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಲಾಗುತ್ತಿತ್ತು. ಹಾಗೆ ಯಾವ ರಾಜನಿಗೆ ಮಕ್ಕಳಿಲ್ಲಾರದೆ ಅವನು ಮೃತನಾದರೆ ಅಂತಹ ರಾಜ್ಯಗಳ ಏನಿರ್ತಿದ್ವಲ್ಲ, ಆ ರಾಜ್ಯಗಳವೆಲ್ಲವನ್ನೂ ಕೂಡ ಬ್ರಿಟಿಷರು ಏನು ಮಾಡ್ತಿದ್ದೆ, ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ಕೊಳ್ತಿದ್ರು. ಈ ನೀತಿಗೆ ಒಳಪಟ್ಟ ರಾಜ್ಯಗಳಲ್ಲಿ ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್ ಮೊದಲಾದಗಳು ಪ್ರಮುಖವಾದವುಗಳಾಗಿವೆ. ಅಂದರೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿಯ ಮುಖಾಂತರ ಈ ಡಾಲ್ಹೌಸಿ ಯಾವ್ಯಾವೆಲ್ಲ ರಾಜ್ಯಗಳನ್ನು, ಅಂದರೆ ಯಾವ್ಯಾವೆಲ್ಲ ಸಂಸ್ಥಾನಗಳನ್ನು ತನ್ನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸ್ಕೊಳ್ತಾನಂದರೆ ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್ ಈ ಎಲ್ಲ ಸಂಸ್ಥಾನಗಳನ್ನು ಕೂಡ ಅವನು ತನ್ನ ವಶಕ್ಕೆ ಪಡೆದುಕೊಳ್ಳುತ್ತಾನೆ. ಈ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಅರಿತಿದ್ದ ಬ್ರಿಟಿಷ್ ಗವರ್ನರ್ನು ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಜಾರಿಗೊಳಿಸಿ, ಇದನ್ನು ಮೊದಲೇ ಗೊತ್ತಿರುತ್ತೆ ಅವನಿಗೆ, ಅಂದರೆ ಯಾವ ರಾಜ್ಯಗಳಲ್ಲಿ ಅವನಿಗೆ ಸ್ವಂತ ಮಕ್ಕಳಿಲ್ಲ, ಯಾವ ರಾಜರಿಗೆ ಅಂತ ಅದನ್ನು ಗೊತ್ತಿದ್ದನೇ ಅವನು ಏನು ಮಾಡ್ತಾನೆ, ಈ ನೀತಿಯನ್ನು ತೊಗೊಂಡು ಬಂದು ಅದನ್ನು ತಾನು ಅಸ್ತ್ರವಾಗಿ ಉಪಯೋಗಿಸಿಕೊಂಡು ಅವೆಲ್ಲ ರಾಜ್ಯಗಳನ್ನು ಕೂಡ ಅವನು ಕಬಳಿಸ್ತಾನೆ. ನೀವು ಹೆಂಗೂ ಝಾನ್ಸಿ ಬಗ್ಗೆ ನೀವು ತುಂಬ ಪಿಕ್ಚರ್ಗಳನ್ನು ನೋಡಿರ್ತಾರೆ, ಅದರಲ್ಲಿ ಗೊತ್ತಿರುತ್ತಲ್ವ, ಆ ರಾಜನಿಗೆ ಮಕ್ಕಳಿರೋದಿಲ್ಲ, ಆವಾಗ ಅವನು ಎಲ್ಲ ಹೆಂಗೆ ವಶಪಡಿಸ್ಕೊಳ್ತಾರೆ ಬ್ರಿಟಿಷರು ಅನ್ನೋದು, ಆ ರಾಣಿ ಲಕ್ಷ್ಮೀಬಾಯಿ ಹೆಂಗೆಲ್ಲ ಅದನ್ನು ವಿರೋಧಿಸ್ತಾಳೆ ಅನ್ನೋದು ಕೂಡ ನೀವು ನೋಡಿರ್ತೀರ. ಡಾಲ್ಹೌಸಿಯ ತಡೆಯಿಲ್ಲದ ರಾಜ್ಯಾಕ್ರಮಣದ ನಡೆಯಿಂದ ಭಾರತೀಯ ರಾಜರು ಮಾತ್ರವಲ್ಲ, ಅವರ ಬಗೆಗೆ ಸಹಾನುಭೂತಿಯುಳ್ಳ ಜನವರ್ಗವೂ ಕೂಡ ಬ್ರಿಟಿಷರ ವಿರುದ್ಧ ಮಲೆತು ನಿಂತಿತು. ಮಡುಗಟ್ಟಿದ ಆಕ್ರೋಶ ಮತ್ತು ರಾಜಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೇಳುವಂತೆ ಮಾಡಿತು. ಇದರಿಂದ ಪರಿಣಾಮವಾಗಿ 1857ರ ಸಿಪಾಯಿ ದಂಗೆ ಸ್ಫೋಟಗೊಂಡಿತು. ಹೀಗೆ 1857ರ ತನಕನೂ ಕೂಡ ಬೇರೆ ಎಲ್ಲೆಲ್ಲ ಗವರ್ನರ್ ಜನರಲ್, ಅಂದರೆ ಬ್ರಿಟಿಷರ ಗವರ್ನರ್ ಜನರಲ್ ಆದಂತಹ ವೆಲ್ಲೆಸ್ಲಿ ಆಗಿರ್ಬೋದು, ಡಾಲ್ಹೌಸಿ ಇವೆಲ್ಲ ತಮ್ಮ ಬೇರೆ ಬೇರೆ ನೀತಿಯಿಂದ ಏನು ಮಾಡಿದರು, ಭಾರತವನ್ನು ಆಕ್ರಮಿಸಿಕೊಂಡ್ರು. ಮತ್ತು ಇದರಿಂದ ಏನಾಗುತ್ತೆ, ಭಾರತೀಯರಲ್ಲಿ ಕೂಡ ಒಂದು ಕಿಚ್ಚು ಅನ್ನೋದು ಹುಟ್ಟುತ್ತೆ. ಮತ್ತು ಈ ಭಾರತೀಯ ರಾಜರಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಜನವರ್ಗಗಳಿಗೂ ಕೂಡ ಏನಾಗುತ್ತೆ, ಅವ್ರಿಗೆ ತುಂಬ ಕಿಚ್ಚು ಬಂದು ಅವರ ಬ್ರಿಟಿಷರ ವಿರುದ್ಧ ದಂಗೆ ಏಳಕತ್ತರು. ಎಲ್ಲರೂ ಕೂಡ ದಂಗೆ ಎದ್ದಿದ್ದರ ಪರಿಣಾಮನೇ ಏನು, 1857ರಲ್ಲಿ ಸಿಪಾಯಿ ದಂಗೆ ಏನಾಗಿರ್ತೋ ಅದಕ್ಕೂ ಅದೇನಾಗುತ್ತೆ, ಇದರೆಲ್ಲದರ ಪರಿಣಾಮವಾಗಿ ಆ ಸಿಪಾಯಿ ದಂಗೆ ಆಗುತ್ತೆ. ಇದು ನೋಡಿ, ಇದು 2ನೇ ಅಧ್ಯಾಯ ಮುಗೀತು ನೋಡಿ ಫ್ರೆಂಡ್ಸ್. ಇವಾಗ ಯಾವುದೇ ಒಂದು ಅಧ್ಯಾಯ ಮುಗಿದ ತಕ್ಷಣ ಏನು ಮಾಡಿ, ದಯವಿಟ್ಟು ಇವನ್ನೆಲ್ಲ ಸಾಲ್ವ್ ಮಾಡಿ. ಅಂದರೆ ಅವಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ಎಷ್ಟು ನೆನಪಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ಬಿಟ್ಟ ಸ್ಥಳಗಳನ್ನು ತುಂಬೋದು, ಇವನ್ನೆಲ್ಲ ಕೂಡ ನೀವು ನೋಡ್ಕೊಳ್ಳಿ.
ನೋಡಿ, ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯ ಡ್ಯಾಶ್ ಒಪ್ಪಂದ ಆಯಿತು. ಯಾವ ಒಪ್ಪಂದ ಆಯಿತು ಹೀಗೆಲ್ಲ ನೀವು ನೆನಪಿಸ್ಕೊಂಡು ಬರೀರಿ. ಮತ್ತು ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾವ ಯಾವ ಇಸ್ವಿಯಲ್ಲಿ ಜಾರಿಗೆ ತರಲಾಯಿತು, ಮತ್ತು ಅದನ್ನು ಯಾರು ಜಾರಿಗೆ ತಂದರು, ಹೀಗೆ ಇದೆಲ್ಲ. ಮತ್ತು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಇವನ್ನೆಲ್ಲವೂ ಕೂಡ ನೀವು ನೋಡ್ಕೊಳ್ಳಿ. ಈಗ ಆಂಗ್ಲೋ ಮರಾಠಿ ಯಾವುದಕ್ಕೋಸ್ಕರ ಯುದ್ಧ ಆಯಿತು, ಅಂದರೆ ಆಂಗ್ಲೋ ಮರಾಠಿ ಯುದ್ಧಗಳು ಯಾವುದಕ್ಕೋಸ್ಕರ ಆಯಿತು, ಏನೇನು ಅದಕ್ಕೆಲ್ಲ ಕಾರಣಗಳು ಏನೇನೆಲ್ಲ ಅದನ್ನೆಲ್ಲ ಕೂಡ ನೀವು ಗುಂಪುಗಳಲ್ಲಿ ಕುಳಿತು ಚರ್ಚಿಸಿ. ಮತ್ತು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾದವು, ಮತ್ತು ಆಂಗ್ಲೋ ಮರಾಠಿ ಯುದ್ಧ, ಮೂರನೇ ಆಂಗ್ಲೋ ಮರಾಠಿ ಯುದ್ಧವನ್ನು ವಿವರಿಸೋದು, ಹೀಗೆ ಇವನ್ನೆಲ್ಲವನ್ನು ಕೂಡ ನೀವು ಓದ್ಕೊಳ್ಳಿ. ಮತ್ತು ಚಟುವಟಿಕೆಯನ್ನು ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆ ಮಾಡುವಲ್ಲಿ ಅನುಸರಿಸಿದ ತಂತ್ರಗಾರಿಕೆ ಅಂದರೆ ಸ್ಟ್ರಾಟಜಿ ಬಗ್ಗೆ ವಿಶ್ಲೇಷಿಸಿ ಪ್ರಬಂಧ ಬರೆಯಿರಿ. ಅಂದ್ರೂ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಏನೇನೆಲ್ಲ ಅವರು ತಂತ್ರವನ್ನು ಹೂಡಿದರು. ಇವಾಗ ಸಹಾಯಕ ಸೈನ್ಯ ಪದ್ಧತಿ ಹೂಡಿದರು, ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೂಡಿದರು, ಮತ್ತು ಕಂಪನಿಯ ಅಧೀನದಲ್ಲಿದ್ದಕ್ಕಂತಹ ಪ್ರದೇಶಗಳನ್ನು ನೇರವಾಗಿ ತಮ್ಮ ಅಧಿಕಾರಕ್ಕೆ ತಗೊಂಡ್ರು. ಹೀಗೆ ಬೇರೆ ಬೇರೆ ಎಲ್ಲ ಒಂದು ಸ್ಟ್ರಾಟಜಿಯನ್ನು ಅವರು ಯೂಸ್ ಮಾಡ್ತಾರೆ. ಅವನ್ನೆಲ್ಲ ಏನೇನೆಲ್ಲ ಸ್ಟ್ರಾಟಜೀಸ್ ಅವರು ಯೂಸ್ ಮಾಡಿದ್ರು ಅದನ್ನೆಲ್ಲ ಕುರಿತು ಒಂದು ಪ್ರಬಂಧ ಬರೆಯಿರಿ. ಸೊ ನಿಮಗೆಲ್ಲ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಧನ್ಯವಾದ.